ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆ ಕಟ್ಟಲು ಬೇಕಾಗಿರುವಂತಹ ಸರಳವಾದ ಬೇಸಿಕ್ ವಾಸ್ತುವನ್ನು ಹೇಳುತ್ತಿದ್ದೇನೆ. ವಾಸ್ತು ಬಗ್ಗೆ ಹೇಳ್ತಾ ಹೋದರೆ ತುಂಬಾನೇ ಇದೆ. ಅದರಲ್ಲಿ ನಾನು ನಿಮಗೆ ನಾರ್ಮಲ್ ಆಗಿ ಮನೆ ಕಟ್ಟಲು ಏನು ಬೇಕೋ ಅಷ್ಟನ್ನೇ ಹೇಳುತ್ತಿದ್ದೇನೆ. ವಾಸ್ತು ಅನ್ನುವುದು ಮೂಢನಂಬಿಕೆ ಅಂತ ಅಲ್ಲ, ಅದರಲ್ಲಿ ಸೈಂಟಿಫಿಕ್ ಆದ ರೀಸನ್ಗಳಿವೆ. ಲೈಕ್ ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಎನರ್ಜಿ. ಅದನ್ನು ಕನ್ಸಿಡರ್ ಮಾಡಿ ನಾರ್ತ್ ಈಸ್ಟ್ ದೇವಮೂಲೆ, ಸೌತ್ ಈಸ್ಟ್ ಅಗ್ನಿಮೂಲೆ, ಸೌತ್ ವೆಸ್ಟ್ ಕುಬೇರ ಮೂಲೆ ಆ್ಯಂಡ್ ನಾರ್ತ್ ವೆಸ್ಟ್ ವಾಯು ಮೂಲೆ ಅಂತ ಮಾಡಿರುತ್ತಾರೆ. ಮತ್ತು ನೀವು ನೋಡಿರಬಹುದು, ವಾಸ್ತು ಪ್ರಕಾರ ಕಟ್ಟಿರುವ ಮನೆಗಳು ಗಾಳಿ, ಬೆಳಕು, ಸುಖ, ಸಮೃದ್ಧಿಯಿಂದ ಕೂಡಿರುತ್ತವೆ. ಕಾರ್ನರ್ ಅಂದರೆ ದೇವಮೂಲೆ, ಅಲ್ಲಿ ನಾವು ಸಂಪ್ ಮತ್ತು ಬೋರ್ವೆಲ್ ಪಾಯಿಂಟನ್ನು ಇಟ್ಟಿರುತ್ತೇವೆ. ವಾಸ್ತುಶಾಸ್ತ್ರದಲ್ಲಿ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳು ಸಂಪತ್ತು ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಈ ದಿಕ್ಕುಗಳಲ್ಲಿ ನೀರನ್ನು ಇಡುವುದರಿಂದ ಪಾಸಿಟಿವ್ ಎನರ್ಜಿ ಸಿಗುತ್ತದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೇವಮೂಲೆಯಲ್ಲಿ ಮೇನ್ ಡೋರ್ ಬರುತ್ತದೆ. ಕೆಲವರು ಈಸ್ಟ್ ಫೇಸಿಂಗ್ ಇಟ್ಕೊಳ್ತಾರೆ, ಕೆಲವರು ನಾರ್ತ್ ಫೇಸಿಂಗ್ ಇಟ್ಕೊಳ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಡೋರ್ ಇಟ್ಕೊಳ್ತಾರೆ. ಬಟ್ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಮೇನ್ ಡೋರ್ ಬರಬೇಕು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಯಾಕೆ ಮೇನ್ ಡೋರ್ ಬರಬೇಕು? ಸೂರ್ಯನ ಕಿರಣಗಳು ನೇರವಾಗಿ ಮನೆಯೊಳಗೆ ಬೀಳುವುದರಿಂದ ಪಾಸಿಟಿವ್ ಎನರ್ಜಿ ಸಿಗುತ್ತದೆ ಮತ್ತು ಅದು ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಮನುಷ್ಯನಿಗೆ ಬೇಕಾಗಿರುವಂತಹ ವಿಟಮಿನ್ ಡಿ ಕೂಡ ಸಿಗುತ್ತದೆ. ಮತ್ತು ನಾರ್ತ್ ಈಸ್ಟ್ ಕಾರ್ನರ್ ಯಾವಾಗಲೂ ಓಪನ್ ಆಗಿ ಇರಬೇಕು, ಅಲ್ಲಿ ಯಾವುದೇ ಕಾರಣಕ್ಕೂ ಬ್ಲಾಕೇಜ್ ಇರಬಾರದು. ನೆಕ್ಸ್ಟ್ ಬಂದು ನಾರ್ತ್ ಈಸ್ಟಲ್ಲಿ ಪೂಜಾ ರೂಮ್ ಬರಬೇಕು. ಯಾಕೆಂದರೆ ಇದು ದೇವಮೂಲೆಯಾಗಿರುವುದರಿಂದ ದೇವರ ಕಾರ್ಯಗಳು ಇಲ್ಲಿ ನಡೆದರೆ ಒಳ್ಳೆಯದು. ತುಂಬ ಜನರಿಗೆ ಡೌಟ್ ಇರುತ್ತದೆ, ನಾವು ಯಾವ ಫೇಸಿಂಗ್ ನಿಂತು ಪೂಜೆ ಮಾಡಬೇಕು ಮತ್ತು ದೇವರನ್ನು ಯಾವ ಫೇಸಿಂಗಲ್ಲಿ ಇಡಬೇಕು ಅಂತ ಡೌಟ್ ಇರುತ್ತೆ. ಇದನ್ನು ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಸೌತ್ ಈಸ್ಟ್ ಅಂದರೆ ಅಗ್ನಿಮೂಲೆ, ಅಲ್ಲಿ ಅಡುಗೆ ಮನೆ ಬರಬೇಕು. ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ಸೌತ್ ಈಸ್ಟಲ್ಲಿ ಕೊಡ್ತಾರೆ. ಇನ್ ಕೇಸ್ ಆಗಿಲ್ಲ ಅಂದಲ್ಲಿ ಅದನ್ನು ನಾವು ನಾರ್ತ್ ವೆಸ್ಟಿಗೆ ಕೊಡಬಹುದು. ಹೆಚ್ಚಿನ ಮಹಿಳೆಯರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡುವುದರಿಂದ ಉತ್ತಮ ಮತ್ತು ಇದರಿಂದ ಆರೋಗ್ಯ ಹಾಗೂ ಸಮೃದ್ಧಿ ಹೆಚ್ಚುತ್ತದೆ. ನೆಕ್ಸ್ಟ್ ಬಂದು ಸ್ಟೇರ್ ಕೇಸ್ ಅನ್ನು ಕೂಡ ಸೌತ್ ಈಸ್ಟ್ ಅಲ್ಲಿ ಇಟ್ಟರೆ ಒಳ್ಳೆಯದು. ಕೆಲವರಿಗೆ ಸ್ಟೇರ್ ಕೇಸ್ ಯಾವ ಫೇಸಿಂಗಿಂದ ಹತ್ತಬೇಕು ಮತ್ತು ಕ್ಲಾಕ್ ವೈಸ್ ಇಡಬೇಕಾ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಇಡಬೇಕಾ, ಹಾಗೂ ಸ್ಟೆಪ್ಸ್ ಎಷ್ಟಿಡಬೇಕು ಮತ್ತು ರೈಸರ್ ಎಷ್ಟಿಡಬೇಕು, ಥ್ರೆಡ್ ಎಷ್ಟಿಡಬೇಕು, ಹೀಗೆಲ್ಲ ತುಂಬಾ ಡೌಟ್ಸ್ ಇರುತ್ತೆ. ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕುಬೇರ ಮೂಲೆ, ಅಲ್ಲಿ ಮನೆಯ ಯಜಮಾನರು ಮಲಗುವ ಜಾಗ, ಅಂದರೆ ಅಲ್ಲಿ ಹೆಚ್ಚಿನದಾಗಿ ಮಾಸ್ಟರ್ ಬೆಡ್ರೂಮ್ ಅನ್ನು ಇಟ್ಟಿರುತ್ತಾರೆ ಮತ್ತು ಅಲ್ಲಿ ಟಾಯ್ಲೆಟ್ ಯಾವುದೇ ಕಾರಣಕ್ಕೂ ಇಡಬಾರದು. ಯಾಕೆಂದರೆ ಅದು ಕುಬೇರ ಮೂಲೆ ಆಗಿರುವುದರಿಂದ ಕ್ಲೀನ್ ಆಗಿ ಇಟ್ಟುಕೊಳ್ಳಬೇಕು. ಮತ್ತು ಕುಬೇರ ಮೂಲೆಯಲ್ಲಿ ಹೆಚ್ಚಿನದಾಗಿ ದುಡ್ಡು, ಆಭರಣ ಮತ್ತು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಹಾಗೂ ಹೆಚ್ಚಿನ ದುಬಾರಿ ವಸ್ತುಗಳನ್ನು ಇಡಬೇಕು. ಮತ್ತು ಯಾವುದೇ ಕಾರಣಕ್ಕೆ ಸ್ಟೇರ್ ಕೇಸ್, ಕಿಚನ್ ಅನ್ನು ಇಡಬಾರದು. ಮತ್ತು ವಾಟರ್ ಟ್ಯಾಂಕ್ ಅನ್ನು ಸೌತ್ ವೆಸ್ಟ್ ಮೂಲೆಯಲ್ಲಿ ಬರುವ ಹಾಗೆ ನೋಡಿಕೊಳ್ಳಬೇಕು. ಸೌತ್ ವೆಸ್ಟ್ ಮೂಲೆಯಲ್ಲಿ ಭಾರ ಜಾಸ್ತಿ ಬಂದರೆ ಅದು ವಾಸ್ತು ಪ್ರಕಾರ ತುಂಬ ಉತ್ತಮ. ವೆಸ್ಟ್ ಅಂದರೆ ವಾಯುಮೂಲೆ, ಇಲ್ಲಿ ನಾವು ಕಿಚನ್ ಅನ್ನು ಸೆಕೆಂಡ್ ಆಪ್ಷನ್ ಆಗಿ ತಗೋಬಹುದು. ಮತ್ತೆ ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ಕೊಡಲಿಕ್ಕೆ ಇದು ಪರ್ಫೆಕ್ಟ್ ಆದಂತಹ ಮೂಲೆ. ಯಾಕೆಂದರೆ ಇಲ್ಲಿ ಗಾಳಿ ಮತ್ತು ನೀರಿನ ಚಲನಾವಲನ ಚೆನ್ನಾಗಿರುತ್ತದೆ. ಹೀಗಾಗಿ ನಮಗೆ ಟಾಯ್ಲೆಟ್ ಇಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದಿಲ್ಲ. ಇಲ್ಲಿ ನಾನು ನಿಮಗೆ ಫ್ಲೋರ್ ಪ್ಲ್ಯಾನ್ ಅನ್ನು ತೋರಿಸಿದ್ದೀನಿ. ಇಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಏನಿದೆಯಲ್ಲ ಅಲ್ಲಿ ಮೇನ್ ಡೋರ್ ಬರುತ್ತೆ. ನೆಕ್ಸ್ಟ್ ನಾರ್ತ್ ಈಸ್ಟಲ್ಲಿ ಪೂಜಾ ರೂಮ್ ಇರುತ್ತೆ. ಮುಂದಿನ ಪೋರ್ಷನ್ ಓಪನ್ ಆಗಿರಬೇಕು, ಹಾಗಿದ್ರೆ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಸೌತ್ ಈಸ್ಟ್ ಅಂದರೆ ಆಗ್ನೇಯ ಮೂಲೆ ಇರೋದ್ರಿಂದ ಕಿಚನ್ ಇದೆ ಮತ್ತು ನಾವು ಪಕ್ಕದಲ್ಲಿ ಡೈನಿಂಗ್ ಇದೆ. ಸೊ ಮುಂದುಗಡೆ ನಾನು ಸ್ಟೇರ್ ಕೇಸನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೌತ್ ವೆಸ್ಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಅಲ್ಲಿ ಮತ್ತೆ ನಾವು ವಾರ್ಡ್ರೋಬನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಏನಾದರೂ ಇಂಪಾರ್ಟೆಂಟ್ ವಸ್ತುಗಳಿದ್ದರೆ ನಾವು ಅಲ್ಲಿ ಇಟ್ಕೋಬಹುದು, ಚಿನ್ನ ಆಗಲಿ ಏನು ಬೇಕಾದ್ರೂ ಅಲ್ಲಿ ಇಟ್ಕೋಬಹುದು. ನಾರ್ತ್ ವೆಸ್ಟ್ ಅಂದರೆ ವಾಯುಮೂಲೆ,
ಇಲ್ಲಿ ನಾನು ನಿಮಗೆ ಟಾಯ್ಲೆಟನ್ನು ಕಾಣಿಸಿದ್ದೀನಿ. ಟಾಯ್ಲೆಟ್ ಏನಕ್ಕೆ ಕಾಣಿಸಿದ್ದೀನಿ ಅಂದರೆ ಇಲ್ಲಿ ನೀರಿನ ಹರಿವು ಚೆನ್ನಾಗಿರುತ್ತೆ ಮತ್ತು ಗಾಳಿ ಕೂಡ ಚೆನ್ನಾಗಿರುತ್ತೆ. ಅದರಿಂದ ಅದು ನಮ್ಮ ಆರೋಗ್ಯಕ್ಕೆ ಕೂಡ ಉತ್ತಮವಾದದ್ದು. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಮತ್ತು ನಿಮಗೆ ವಾಸ್ತು ಪ್ರಕಾರ ಫ್ಲೋರ್ ಪ್ಲ್ಯಾನ್ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.